The Bharatiya Janata Party ahead of the assembly elections have launched their manifesto. Now, the Bharatiya Janata Party is also the ruling party here in the Karnataka, and they in their manifesto have promised to launch almost rupees 12,000 crore for the development of infrastructure in the coastal Karnataka. Well, we do know that the fisher community is large in chunk in these most of these areas of the coastal Karnataka, and here I am being joined by few of the fishermen. We'll try and speak to them about what are the kind of issues that they are facing and what is that they really need from any party who is going to come back to the power. Sir, ಈಗ BJP ಅವರು ಮ್ಯಾನಿಫೆಸ್ಟೋ ಅನ್ನು ರಿಲೀಸ್ ಮಾಡಿದ್ದಾರೆ. ಮಾಡಿರೋ ಇದರಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಅವರು 12,000 ಕೋಟಿಯನ್ನು ನಾವು ಖರ್ಚು ಮಾಡ್ತೀವಿ ಕೋಸ್ಟಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ. ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಅಂತ ಹೇಳಿದ್ರೆ ನಾವು ಇಷ್ಟು ದಿನ ನಾವು ಸೀಮೆ ಎಣ್ಣೆಯಿಂದನೇ ಬದುಕಿದವರು. ನಾವು ಇನ್ನೂ ತನಕ ನಮಗೆ ಬಾಕಿ ವಿಷಯ ಇನ್ನೂ ಬರಲಿಲ್ಲ. ಸದ್ಯ ಕೇಂದ್ರದಿಂದ ಬಿಡುಗಡೆ ಆಗಿರ್ಬೋದು, ಆದರೆ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆ ತಾಲೂಕಿಗೆ ಇನ್ನೂ ಬಂದಿಲ್ಲ ಅದು. ಸೊ ನೀವೇನು ಹೇಳ್ತೀರಾ? ಅವರು ಹೇಳಿರ್ಬೋದು, ಬಟ್ ಒಟ್ಟಾರೆ ಇಲ್ಲೇನೂ ಆಗಿಲ್ಲ ಅಂತ ಹೇಳ್ತೀರಾ. ಸರ್, ಈಗ ಫಾಸಿಲ್ ವೆಹಿಕಲ್ಸ್ ಅನ್ನ ನೀವು ಫಾಸಿಲ್ ಬೋಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಮೋರ್ ಓವರ್. ಸೊ ಈಗ BJP ಅವರು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ, ನಾವೇನಾದರೂ ಅಧಿಕಾರಕ್ಕೆ ಬಂದ್ರಿ ಅಂದರೆ ನಾವು LPG ಅಲ್ಲಿ ಕನ್ವರ್ಟ್ ಮಾಡ್ತೀವಿ ಅಂತ. ಸೊ ಅದರ ನಿಮ್ಮ ಅಭಿಪ್ರಾಯ ಏನು? ಇಷ್ಟು ವರ್ಷ ಸೀಮೆಣ್ಣೆಲ್ಲೇ ಓಡಿಸ್ತಾ ಇದ್ರು. ಈಗ LPG ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತದೆ, ಇಂಜಿನ್ಗೆಲ್ಲ, ಅಂದರೆ ಲೋಡಿಗೆಲ್ಲ ಹೋಗೋದಿಲ್ಲ, ಸ್ಪೀಡ್ ಹೋಗೋದಿಲ್ಲ. ಸರ್, ಬಟ್ ಈಗ ನೀವು ಕೆರೋಸಿನ್ ಪ್ರೈಸ್ ಸಹ ಜಾಸ್ತಿ ಇದೆ ಅಂತ ಹೇಳ್ತಿದ್ದೀರಾ, ಅದರಲ್ಲೂ ಕಷ್ಟ ಆಗ್ತಿದೆ, ಸಪ್ಲೈ ಬೇರೆ ಇಲ್ಲ ಅಂತ ಹೇಳ್ತಿದ್ದೀರಾ. ಪ್ರೈಸ್ ಜಾಸ್ತಿ ಆಗಿದೆ, ಮತ್ತು ಕೋಟಾ ಮಂತ್ಲಿ ಸಿಗೋದಿಲ್ಲ, ಬರುವುದಿಲ್ಲ. 2 ತಿಂಗಳಾದ 3 ತಿಂಗಳಾಗದ ಅದ್ರಾಗಬಹುದು. ಸೊ ನೀವೇನು ಹೇಳ್ತೀರಾ? ಫಿಶರ್ಮೆನ್ ಕಮ್ಯುನಿಟಿಯನ್ನು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಿದ್ದಾರೆ, ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತನಾ? ಮಾಡ್ತಿದ್ದಾರೆ. ಸರ್, ನಿಮ್ಮ ಅಭಿಪ್ರಾಯ ಏನು? ಈಗ ಅವರು ಒಂದು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ, ನಾವು ಏನಾದರೂ ಅಧಿಕಾರಕ್ಕೆ ಬಂದ್ವಿ ಅಂದರೆ 9 ಫಿಶಿಂಗ್ ಹಾರ್ಬರನ್ನು ನಾವು ಮಾಡರ್ನೈಸ್ ಮಾಡ್ತೀವಿ, ರಿನೋವೇಟನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಸಹ ಹೇಳ್ತಾ ಇದ್ರಿ ಅದು ತುಂಬ ಬೇಕಾಗಿದೆ ನಮಗೆ, ಏನು ಮಾಡಿಲ್ಲ, ಪ್ರತಿ ವರ್ಷ ಸರ್ಕಾರ ಬಂದು ಬರೀ ಪ್ರಾಮಿಸಸ್ಗಳು ಮಾತ್ರ ಮಾಡಿದ್ದಾರೆ, ಯಾವುದೇ ಪಾರ್ಟಿ ಸಹ ಇರ್ಬೋದು. ಹೌದು ಮೇಡಮ್, ಆ್ಯಕ್ಚುಲಿ ಈಗ ಆಲ್ರೆಡಿ ಈಗ ನಮ್ಮಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಒಂದು 5-6 ಬಂದರಿದೆ. ಅಲ್ಲಿ ಇದ್ದಂಥ ಬಂದರಿಗೆ ಮೇಂಟೆನೆನ್ಸು ಸರಿ ಆಗ್ತಾ ಇಲ್ಲ, ಸರಿಯಾಗಿ ಮೇಂಟೈನ್ ಮಾಡ್ತಿಲ್ಲ, ಡ್ರೆಜ್ಜಿಂಗ್ ಸಮಸ್ಯೆ. ಬಟ್ ಯಾವುದೇ ಒಂದು ಇರಲಿ, ಅಲ್ಲಿ ಮಂಜುಗಡ್ಡೆದು ಅಥವಾ ಮಾರ್ಕೆಟಿಂಗು ಭಾಳ ಡೆವಲಪ್. ಈಗ ಆ್ಯಕ್ಚುಲಿ ಅಕ್ವೈರ್ ಮಾಡ್ತಾರೆ ಅವರು, ಲ್ಯಾಂಡಿಗೆ ಅಕ್ವೈರ್ ಮಾಡ್ತಾರೆ, ಒಂದು ಗಡಿಗಲ್ಲು ಹಾಕಿ ಏನೋ ಈ ಥರ ಇದೆ ಪ್ರಾಜೆಕ್ಟ್, ಎಷ್ಟು ಕೋಟಿದೆ ಅಷ್ಟು ಕೋಟಿದೆ ಅಂತ ಹೇಳ್ತಾರೆ. ಸೊ ಅದು ಯಾವುದು ಕಾಲರೂಪಕ್ಕೆ ಇದುವರೆಗೆ ಯಾವುದು ಬರ್ತಾ ಇಲ್ಲ. ಸೊ ಟೋಟಲ್ ಆಗಿ ಇರೋದು ಇರುವಂಥದ್ದನ್ನೇ ಫಸ್ಟ್ ಪ್ರಿಫರೆನ್ಸ್ ಆಗಿ ರೆಡಿ ಮಾಡ್ಕೊಳ್ಳಿ. ತುಂಬಾ ಸಮಸ್ಯೆಗಳಿದೆ ಅಂತ ಹೇಳ್ತಿದ್ದೀರಾ, ಮತ್ತೆ ಯಾರು ಸಹ ಈ ಒಂದು ಇಶ್ಯೂಸ್ ಅನ್ನ ಅಡ್ರೆಸ್ ಮಾಡ್ತಾ ಇಲ್ಲ ಅಂತ ಹೇಳ್ತೀರಾ. ಸರ್, BJP, ಕಾಂಗ್ರೆಸ್ ಇರ್ಬೋದು, ಇಲ್ಲ JDS ಇರ್ಬೋದು, 3 ಪಾರ್ಟಿಗಳು ಸಹ ನಾವು ನೋಡಿದ್ದೀವಿ ಪ್ರತಿ ವರ್ಷ ಪ್ರತಿ ಎಲೆಕ್ಷನ್ ಅಲ್ಲಿ ಹೇಗೆ ಒಂದು ವಾದಗಳನ್ನ ಮಾಡ್ತಾರೆ. ಸೊ ನೀವೇನಂತೀರಾ? ನಿಮ್ಮ ಇದರಲ್ಲಿ ಒಂದು ಯಾವ ಪಾರ್ಟಿ ಚೆನ್ನಾಗಿ ಕೆಲಸ ಮಾಡಿದೆ, ಇಲ್ಲ ಯಾವ ಪಾರ್ಟಿ ಫಿಶರ್ ಕಮ್ಯುನಿಟಿಯನ್ನು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದೆ? ಬಿಕಾಸ್ ಕೋಸ್ಟಲ್ ಬೆಲ್ಟ್ ಆಫ್ ಕರ್ನಾಟಕ ಇಸ್ ಅ ಸ್ಟ್ರಾಂಗ್ ಹೋಲ್ಡ್ ಆಫ್ ದ BJP ಆಸ್ ವೆಲ್. ಆ್ಯಕ್ಚುಲಿ ಅಂದರೆ ಎಲ್ಲದೂ ಪಕ್ಷನೂ ಚೆನ್ನಾಗಿ ಮಾಡಿದೆ. ನಮಗೆ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ. ಒಳ್ಳೆಯ ವ್ಯಕ್ತಿ ಬಂದರೆ ಇಲ್ಲಿ ಕೆಲಸ ಮಾಡುವಂಥ ನಮ್ಮ ಅನಿಸಿಕೆ. ಮುಖ್ಯವಾಗಿ ಬೇಕಾಗಿರೋದು ನಮಗೆ ಬ್ರೇಕ್ ವಾಟರ್ ಸಮಸ್ಯೆ. ಬ್ರೇಕ್ ವಾಟರ್ ಇನ್ನೂ ಆಗಿಲ್ಲ. ಕಳೆದ ಒಂದು 15-20 ವರ್ಷದಿಂದ ಸಹ ಆಶ್ವಾಸನೆಯನ್ನು ಬಿಟ್ಟೆ ಯಾವುದೇ ಪಕ್ಷ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಬರೀ ಆಶ್ವಾಸನೆ ಬಿಟ್ಟರೆ ಮತ್ತೇನೂ ಪ್ರಯೋಜನ ಇಲ್ಲ ಯಾವ ಪಕ್ಷ ಬಂದರು. ಅದೇ ರೀತಿ ಈಗ ಒಳ್ಳೆಯ ವ್ಯಕ್ತಿ ಬೇಕು ನಮಗೆ, ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. सर जी बता रहे हैं कि उनको जो है पक्ष मायने नहीं रखता है, जो भी है लीडर का फेस जो है वो मायने रखेगा. तो अब की बार आपको क्या लग रहा है कि किस पार्टी ने अच्छा काम किया है और किस पार्टी को जो है मौका देना चाहिए अब की बार? नहीं, अभी इधर है ना, हम लोकली है ना, वो हमारा पहले चेहरा लोकली वाला का देखता है. अभी लोकली वाला वो बोल रहा है क्या है ना, अच्छा हमारा व्यक्ति पहले इम्पोर्टेंट है, बाद में वो पक्ष वो बोलता है. इधर का है ना लोकली लीडर अच्छा काम किया तो हम लोकल लीडर्स का नज़दीक रहता सकता है ना, वो ये बात है. Well, there you go. A lot of fishermen saying that they have various issues that they are actually battling with, and any party for that matter who have always promised them that when they come to power they'll do so much for them, but they've all failed to address their issues is what they have to say. But this time now, what a new thought that I really can see in them is that they are looking for a change of a leader. Needs to be seen how much is that any party that is going to come back to the power will do for the fishermen community in the coastal belt of the Karnataka. In Kumta with video journalist Sudhakar Ritu for CNN News 18.